ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆನ್ಲೈನ್ ಪ್ರೀತಿ ಎಂಬ ಸಣ್ಣ ಕಥೆಯೊಂದಿಗೆ ಹೇಳಲು ಬಂದಿದ್ದೇನೆ. ಲೀನಾ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಜೋಸೆಫ್ನ ಹೆಂಡತಿ. ಲೀನಾಳದು ಅರೇಂಜ್ ಮ್ಯಾರೇಜ್. ಮದುವೆಯಾಗಿ 2 ವರ್ಷವಾಗಿದೆ. ಮದುವೆಯಾದ ಹೊಸತನದಲ್ಲಿ ಹನಿಮೂನ್ಗೆಂದು ಗಂಡನ ಜೊತೆ ವಿದೇಶದಲ್ಲಿ ಸುತ್ತಿ ಸಂತೋಷದಿಂದ ಕಾಲ ಕಳೆದಾಗ ತನ್ನ ಜೀವನ ಹೇಗಿರುತ್ತೆ ಎಂದು ತಿಳಿದಿದ್ದಳು. ಆದರೆ ಹನಿಮೂನ್ ಮುಗಿಸಿ 1-2 ತಿಂಗಳಲ್ಲಿ ಅವಳಿಗೆ ಜೀವನ ಬೇಸರವೆನಿಸಿತು. ಗಂಡ ಬಿಸಿನೆಸ್ ಮೀಟಿಂಗ್ ಎಂದು ಯಾವಾಗಲೂ ಅದರಲ್ಲಿಯೇ ಮುಳುಗಿರುತ್ತಿದ್ದ. ಬೆಳಗ್ಗೆ ಹೆಂಡತಿ ಹೇಳುವಷ್ಟರಲ್ಲಿ ಆಳುಗಳಿಂದ ಚಹಾ ತಿಂಡಿ ಮಾಡಿಸಿಕೊಂಡು ಆಫೀಸ್ಗೆ ಹೋಗುತ್ತಿದ್ದನು. ಬರುವಾಗ ತಡರಾತ್ರಿ 10 ಗಂಟೆ ನಂತರ ಬರುತ್ತಿದ್ದ. ಲೀನಾಳಿಗೂ ಕೈಗೊಂದು ಕಾಲ್ಗೊಂದು ಆಳುಗಳು, ದೊಡ್ಡ ಮನೆ, ಆಶ್ಚರ್ಯ ಎಲ್ಲವೂ ಇದ್ದರೂ ಗಂಡನ ಜೊತೆ ಮಾತನಾಡುವ, ಹರಟೆ ಹೊಡೆಯುವ ಕಾಲ ಕಳೆಯಬೇಕೆಂದು ಕೊಂಡಳು. ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಲೀನಾ, ರೀ, ನೀವಿಲ್ಲದೆ ನನಗೆ ಮನೆಯಲ್ಲಿ ಒಬ್ಬಳೇ ಬೇಜಾರಾಗುತ್ತಿದೆ ಎಂದು ಗಂಡ ಮಹಿಳಾ ಕ್ಲಬ್ಗೆ ಸೇರು, ಫ್ರೆಂಡ್ಸ್ ಜೊತೆ ಮಾತನಾಡು ಎಂದು ಸಲಹೆ ಹೊರತು ನಡಿ, ಎಲ್ಲಾದರೂ ಹೋಗಿ ಬರೋಣ ಎನ್ನಲಿಲ್ಲ. ಲೀನಾ ಹೋಗಲಿ. ಗಂಡ ಹೇಳಿದಂತೆ ಬೇಜಾರು ಕಳೆಯಲು ಮಹಿಳಾ ಕ್ಲಬ್ಗೆ ಸೇರಿದಳು. ಒಂದಿಷ್ಟು ಸಮಯವನ್ನು ಫೋನ್ನಲ್ಲಿ ಫ್ರೆಂಡ್ ಜೊತೆ ಮಾತನಾಡುತ್ತಾ ಹಾಗೆ ಫೇಸ್ಬುಕ್ ಡೌನ್ಲೋಡ್ ಮಾಡಿದಳು. ಫ್ರೆಂಡ್ ರಿಕ್ವೆಸ್ಟ್ಗಳನ್ನು ಅಕ್ಸೆಪ್ಟ್ ಕಳಿಸಿ ಸ್ನೇಹಿತರನ್ನು ಮಾಡಿಕೊಂಡಳು. ಅವರ ಜೊತೆ ಚಾಟ್ ಮಾಡುತ್ತಾ ಸಮಯ ಕಳೆತೊಳೆದು. ಹೀಗೆ ಫ್ರೆಂಡ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡಿಕೊಂಡವರಲ್ಲಿ ಸೂರಜ್ನು ಒಬ್ಬ. ನೋಡಲು ಸುಂದರವಾಗಿದ್ದ. ಲೀನಾಳನ್ನು ತನ್ನ ಚಾಟ್ಗಳಲ್ಲಿ ಹೊಗಳುತ್ತಿದ್ದ. ಸೂರಜ್ನು ಕೂಡ ಸುಂದರ ಯುವಕನಂತೆ ಕಾಣುತ್ತಿದ್ದ. ಇಬ್ಬರು ವಿಡಿಯೋ ಚಾಟಿಂಗ್, ಮಾತು, ಹರಟೆಗಳು, ಸ್ನೇಹ ಬರಬರುತ್ತಾ ಅವರ ಸ್ನೇಹ ಪ್ರೀತಿಗೆ ತಿರುಗಿತು. ಮದುವೆಯಾಗಿ ಇಷ್ಟು ದಿನವಾದರೂ ಹೊಗಳಿಕೆ, ಪ್ರೀತಿ ಮಾತುಗಳು ಒಂದು ದಿನವೂ ಬರಲಿಲ್ಲ. ಬರೀ ಬದುಕು ಯಾಂತ್ರಿಕವಾಗಿದೆ ಎನಿಸಿದಳು. ಯಂತ್ರದ ಲೋಕದ ಮೊಬೈಲ್ ಪ್ರಿಯಕನಿಗೆ ಮಾರೆ ಹೋದ. ಗಂಡನನ್ನು ಬಿಟ್ಟು ನನ್ನ ಜೊತೆ ಬಂದು ಬಿಡು ಎಂದು ಬೇಡಿ ಆಯ್ತೆಂದು ತಂದೆ ಮಾಡಿಸಿದ ಬಂಗಾರದ ಬಳೆ, ಡೈಮಂಡ್ ಓಲೆ, ಗಂಡ ತಂದಂತಹ ಡೈಮಂಡ್ ನೆಕ್ಲೆಸ್, ಒಂದಿಷ್ಟು ದುಡ್ಡು ಎಲ್ಲವನ್ನು ತೆಗೆದು ಅವನು ಕೇಳಿದ ಹೋಟೆಲ್ಗೆ ಹೋದ. ಇಬ್ಬರು ಆ ದಿನ ಹೋಟೆಲ್ನ ಉಳಿದು ಮರುದಿನ ದೆಹಲಿಗೆ ಹೋಗೋಣ ಎಂದು ಸೂರಜ್. ಲೀನಾ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಬಂದಿದ್ದ. ಅವನ ಮಾತಿಗೆ ಸುಮ್ಮ. ಅಂದು ಲೀನಾ ಸೂರಜ್ ಪ್ರೀತಿಯಲ್ಲಿ ಮಿಂದಿದ್ದಳು. ಮರುದಿನ ಬೆಳಗ್ಗೆ ಕಣ್ಣು ಬಿಟ್ಟರೆ ಪಕ್ಕದಲ್ಲಿ ಸೂರಜ್ ಇರಲಿಲ್ಲ. ತನ್ನ ಬಂಗಾರದ ವಜ್ರ, ದುಡ್ಡು ಎಲ್ಲವನ್ನೂ ದೋಚಿಕೊಂಡು ಹೋದ. ಸತ್ಯ ತಿಳಿದಾಗ ಕಣ್ಣಿಗೆ ಕತ್ತಲಾರಂಭ. ಒಮ್ಮೆಲೆ ಕಣ್ಣು ಮುಚ್ಚಿ ಯೋಚಿಸತೊಡಗಿದಳು. ಕ್ಷಣಿಕ ಸುಖದ ಆಸೆಗೆ, ಗಂಡನಿಂದ ಪರಪುರುಷನ ಬಣ್ಣದ ಮಾತುಗಳಿಗೆ ಮರಳಾಗಿ ತಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯಾಗಿದೆ ಎಂದುಕೊಂಡಳು. ಆನ್ಲೈನ್ ಪ್ರೀತಿ ಲೀನಾಳ ಬದುಕು ಪಾಠ ಕಲಿಸಿತು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.